पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं शिवे सर्वार्थ साधिके शरण्ये त्र्यंबके गौरी नारायणी नमोस्तुते। ಮಹಾಲಕ್ಷ್ಮಿ ಜಗನ್ಮಾತೆಯಾದ ಇಡೀ ಜಗತ್ತನ್ನ ಕರುಣಿಸಿ ಕಾಪಾಡುವ ಭಾರ ನಿನ್ನನ್ನೇ ಕೂಡಿತು. ಜೇನುಗೂಡಿನಂತಿರುವ ಈ ನಮ್ಮ ಸಂಸಾರವನ್ನ
ಕಾಪಾಡುವ ಭಾರ ನಿನ್ನನ್ನೇ ಕುಡಿದೆ ತಾಯಿ. ನನ್ನ ಗಂಡ ನನ್ನ ಮೈದುನ 100 ವರ್ಷ ಚೆನ್ನಾಗಿ ಬಾಳುವಂತೆ ಆಶೀರ್ವದಿಸು. ಅಷ್ಟೇ ಅಲ್ಲ, ಸದಾ ನನ್ನ ಪತಿ ಸೇವೆ ಮಾಡುವ ಬಾಳು ಕೊಡುವಂತ ಏನಿನ ಮಗಳು ನಿನ್ನ ಹತ್ರ ಸೆರಗೊಡ್ಡಿ ಬೇಡಿಕೊಳ್ತಿದ್ದಾನೆ. ಇದೇನ್ರಿ ನಿಮ್ಮ ಸ್ಥಿತಿ? ಬಟ್ಟೆ ಎಲ್ಲ ಹರ್ಕೊಂಡು ಬಂದ್ರಿ, ಯಾರ್ದ್ರ ಜೊತೆ ಜಗಳ ಮಾಡಿದ್ರ? ಏನಾಯ್ತು ಅಂತ ಹೇಳ್ರಿ. ಏನೆಂದು ಹೇಳಲಿ ಗೀತಾ, ಏನೆಂದು ಹೇಳಲಿ? ಆ ದುಷ್ಟ ಅಗ್ನಿಗೌಡ ತನ್ನ ಹೆಸರಿಗೆ ಎಲ್ಲ ಆಸ್ತಿಯನ್ನು ಬರೆದು ಕೊಡು, ಇಲ್ಲವಾದರೆ ನನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿ ಎಂದು ಕಪ್ಪಗೆ ಕಟ್ಟಿ ಹೊಡೆದು ಕಳಿಸಿದ್ದಾನೆ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರ ನೀವು? ನಮ್ಮ ಆಸ್ತಿಯನ್ನ ಆ ಗೌಡನಿಗೆ ಕೊಡ್ಬೇಕಂತ? ಆ ಕಸಿದುಕೊಳ್ಳುವ ಹಕ್ಕು ಅವನಿಗೇನಿದೆ? ನನ್ನ ತಂದೆಯವರು ಮಾಡಿದ ಸಾಲ ಅಂದೆ ಮುಟ್ಟಿದರು, ಮತ್ತೆ ಹಣ ಕೊಡುವುದಿದೆ ಎಂದು ಅವನ ಆಳುಗಳಿಂದ ಹೊಡೆದು ಕಳಿಸಿದ್ದಾನೆ ಗೀತಾ, ನೀಚ ಗೌಡ. ಅಂದ್ರೇನ್ರಿ ನಿಮ್ಮ ಮಾತು? ಹಾಗಾದ್ರೆ ಗೌಡನ ಹತ್ರ ಸಾಲವನ್ನ ಇನ್ನೂ ಮಾವನವರು ತೀರಿಸೇ ಇಲ್ಲವೇ? ತೀರಿಸಿದ್ದಾರೆ ಗೀತಾ, ತೀರಿಸಿದ್ದಾರೆ. ಗುಡ್ಡದ ಬಳಿ ಇರುವ 2 ಎಕರೆ ಹೊಲ ಮಾರಿ ಅಸಲು ಬಡ್ಡಿ ಸಮೇತ ತೀರಿಸಿದರು. ಒತ್ತು ಹಣ ಕೊಡುವುದೆಂದು ಹೇಳುತ್ತಿದ್ದಾನೆ ಆ ನೀಚ ಅಗ್ನಿಗೌಡ. ಅಮ್ಮ ಮಹಾಲಕ್ಷ್ಮಿ, ಅದೆಂತ ಕಣ್ತೆರೆದು ನೋಡುತ್ತೀಯ ತಾಯಿ? ಇಂಥ ದುಷ್ಟ ಜನರನ್ನ ಇದೇ ರೀತಿ ಬಡವರ ಮೇಲೆ ದಬ್ಬಾಳಿಕೆ ನಡೆಸಿದ್ರೆ ನಮ್ಮಂತ ಬಡವರು ಬದುಕುವುದಾದು ಹೇಗೆ ತಾಯಿ ಈ ಭೂಮಿ ಮೇಲೆ? ಸ್ವಾಮಿ, ಹೋಗ್ಲಿ ಬಿಡಿ, ಧೈರ್ಯಗಿಲ್ಬೇಡಿ, ಚಿಂತಿಸಿರೂ ಫಲವಿಲ್ಲ. ಒಳಗಡೆ ಹೋಗಿ ನಿಮ್ಮ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಬರ್ರಿ. ಗೀತಾ, ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಮತ್ತೆ ಸಂತೋಷದ ಹಾದಿಯಲ್ಲಿ ನಡೆಯೋಣ ಅಂತ ಹೇಳ್ತಿದ್ದಿಲ್ಲ. ಇದೇ ಕಡೆ ನನ್ನ ನಿಜವಾದ ದೇವತೆ ನೀನೇ. ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತೇನೆ ಗೀತಾ. ತಾಯಿ ಜಗನ್ಮಾತೆ, ಕಣ್ತೆರೆದು ನೋಡಮ್ಮ ಇಂಥ ದುಷ್ಟ ಜನರನ್ನ. ನಮ್ಮಂತಹ ಬಡವರು ಸಾಲ ಮುಟ್ಟಿತು ಅಂತ ಹೇಳಿದ್ರು ಇನ್ನೂ ಸಾಲವಿದೆ ಅಂತ ಹೇಳುವ ಇಂಥ ಪಾಪಿಗಳಿಗೆ ಅದು ಯಾವಾಗ ಕಣ್ತೆರೆದು ನೋಡ್ತೀಯೋ? ಎಲ್ರು ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಬೇಗ ತಯಾರಾಗಲ್ಲ ಅಂತಿದ್ರು. ಈಗ ಅದು ಉಲ್ಟಾ. ನನ್ನ ಗಂಡು ಬೇಗ ಹೋದ ಇನ್ನೂ ಬರುವಲ್ರು, ಇನ್ನೂ 1 ತಾಸಾದ್ರೂ ಆಗ್ಬೋದು. ಈಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದ್ವಿ, ಈಗಲಾದ್ರೂ ನಿನಗೆ ಸಂತೋಷ ತಾನೆ? ಹೇಳ್ತಿರಲ್ರಿ, ಸಿಕ್ಕಾಪಟ್ಟೆ ಸಂತೋಷ ಆಯ್ತು. ಈಗ ನೀವು ನನ್ನ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ರಿ ಗೊತ್ತಾ? ಹೇಗೆ ಕಾಣ್ತಾ ಇದ್ದೀನಿ ಗೀತಾ? ಹೇಳ, ಸಾಕ್ಷಾತ್ ಆ ಶಿವನ ನೋಡಿದ ಹಾಗೆ ಕಾಣ್ತಾ ಇದ್ರಿ. ನೀನು ಅಷ್ಟೇ ಕಣೆ ಗೀತಾ, ನಿನ್ನನ್ನು ನೋಡಿದರೆ ಆ ಸಾಕ್ಷಾತ್ ಪಾರ್ವತಿ ದೇವಿ ತರನೇ ಕಾಣ್ತಾ ಇದೀಯ. ಸಾಕು ಸಾಕು ಈ ನಿಮ್ಮ ಹೊಗಳಿಕೆ. ಮಾತನಾಡ್ತಾ ನಿಂತ್ರೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಬನ್ನಿ ಊಟ ಮಾಡಿರಂತೆ. ಗೀತಾ, ಊಟ ಆಮೇಲೆ ಮಾಡೋಣ. ನಿನ್ನ ಮಧುರವಾದ ಕಂಠದಿಂದ ಹಾಡಬಾರದೆ ಒಂದು ಪ್ರೇಮ ಗೀತೆಯನ್ನು. ಆಯ್ತ್ರಿ, ನೀವ್ ಇಷ್ಟ ಕೇಳಿದ್ಮೇಲೆ ನಾನು ಹಾಡದೆ ಇರ್ತೀನ? ನಿಮ್ ಇಷ್ಟನೇ ನನ್ನ ಇಷ್ಟ. ನನ್ನೊಳಗೆ ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ.
ಬಾಳಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು I love you ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ನನ್ನ ಸಿಹಿ ಮುತ್ತಿನ ಕಾಣಿಕೆ ಈ ಬಾರಿ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚಲುವೆ ಚಲುವೆ ನೀನೇನಾ ಅತ್ತ ಇತ್ತಾದ ಮನಸ್ಸು ಚಿತ್ತಭಂಗ ಮಾಡೋ ಕನಸು ನಡೆದಿದೆ ಪರದಾಟ ನನಗೆ ಮಹಾರಾಣಿ ನನ್ನ ಜೊತೆಗಾತಿ ಈ ಹಾಡಿನಂತೆ ನೀ ಬಂದೆ ಚಿನ್ನ ನೀನಂದ್ರೆ ನಂಗೆ ತುಂಬಾ ತುಂಬಾ ಇಷ್ಟ ಓ ಪ್ರಿಯೆ ನೀನಂದ್ರೆ ತುಂಬಾ ಇಷ್ಟ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಬಂದಂತೆ ಸೌಂದರ್ಯ ಸುರ ಸುಂದರಿ ಸುರಲೋಕದ ಸುಖ ನಮಗಾಗಿದೆ ಕೋಗಿಲೆ ಇದು ಹಾಡಿದೆ ಸಿಹಿ ಮುತ್ತಿನ ಕಾಣಿಕೆ ಈ ಬಾರ ನನ್ನ ಸನಿಹಕ್ಕೆ ಈ ಬಾರ ನನ್ನ ಸನಿಹಕ್ಕೆ ಗೀತಾ ಗೀತಾ ನನ್ನ ತಮ್ಮ ನರಸಿಂಹ ಕಾಣ್ತಾ ಇಲ್ಲಲ್ಲ ಎಲ್ಲಿಗೆ ಹೋಗಿದ್ದಾನೆ ಇಲ್ಲ ರೀ ಹೊಲಕ್ಕೆ ಗಿಡಗಳು ಸಿಕ್ಕಾಪಟ್ಟೆ ಬೆಳೆದಿದ್ದಾವೆ ಅದನ್ನ ಕಡ್ದು ಬರ್ತೀನಿ ಅತ್ತಿಗೆ ಅಂತ ಕೊಡ್ಲಿ ತಗೊಂಡು ಹೋಗಿದ್ದಾನ್ರಿ ಏನು ನನ್ನ ತಮ್ಮ ನರಸಿಂಹ ಹೊಲಕ್ಕೆ ಹೋಗಿದ್ದಾನೆ ಅಷ್ಟೊಂದು ಶಾಲೆ ಕಲಿತರು ಕೂಲಿ ಕೆಲಸ ಮಾಡುವಂತೈತೆ ತಮ್ಮನ ಜೀವನ ಅವನ ನೌಕರಿ ಹಚ್ಚಬೇಕಂದರೆ ಒಂದು ಬಿಡಿಗಾಸು ಇಲ್ಲದೆ ಕಂಗಾಲಾಗಿದೆ ಈ ರೈತನ ಜೀವನ ಹೌದ್ರಿ ಹೇಗಾದ್ರೂ ಮಾಡಿ ನರಸಿಂಹನಿಗೆ ಒಂದು ನೌಕರಿ ಕೊಡಿಸ್ಬೇಕು ಅವನು ಇದೇ ರೀತಿ ತಿರುಗಾಡ್ತಾ ಇದ್ರೆ ಮುಂದೆ ಅವನ ಜೀವನದ ಗತಿ ಏನ್ರಿ ಹೌದು ಗೀತಾ ನಾವು ಎಲ್ಲಾದ್ರೂ ಸಾಲ ತೆಗೆದು ಅವನ ನೌಕರಿ ಹಚ್ಚಬೇಕು ಇನ್ನೊಬ್ಬ ತಮ್ಮ ಅಂತರೂ ನಮ್ಮನ್ನೆಲ್ಲರೂ ಮರೆತು ಬೆಂಗಳೂರಿನಲ್ಲಿ ತನ್ನಷ್ಟಕ್ಕೆ ತಾನೇ ಓದುತ್ತಿದ್ದಾನೆ ನಮ್ಮಣ್ಣಂದರು ಏನು ಮಾಡುತ್ತಿದ್ದಾರೋ ಹೇಗಿದ್ದಾರೋ ಅನ್ನೋದು ಚಿಂತೆ ಇಲ್ಲ ಅವನಿಗೆ ರೀ ಆ ನಿಮ್ಮ ತಮ್ಮನ ಬಗ್ಗೆ ಅಷ್ಟ್ಯಾಕ್ ಚಿಂತೆ ಮಾಡ್ತೀರಿ ಇವತ್ತಲ್ಲ ನಾಳೆ ರಜೆ ಸಿಗುತ್ತೆ ಖಂಡಿತವಾಗ್ಲೂ ಹುಡ್ಕೊಂಡು ಬಂದೇ ಬರ್ತಾನೆ ಆ ಯೋಚನೆ ಬಿಡ್ರಿ ಗೀತಾ ಆ ದುಷ್ಟ ಅಗ್ನಿಗೌಡನ ಜೊತೆಗೆ ನಡೆದ ಕದನದ ವಿಷಯ ನನ್ನ ತಮ್ಮ ನರಸಿಂಹನ ಮುಂದೆ ಹೇಳಬೇಡ ಯಾಕಂದರೆ
ಅವನ ಮುಂದೆ ನೀನೇನಾದ್ರೂ ಹೇಳಿಬಿಟ್ಟರೆ ಅವ ಗೌಡನ ಜೊತೆಗೆ ಕಾಲು ಕೆದರಿ ಜಗಳಕ್ಕೆ ನಿಲ್ಲುತ್ತಾನೆ ನನ್ನ ತಮ್ಮ ನರಸಿಂಹ. ಆಯ್ತು, ಹೇಳೋದಿಲ್ಲ. ನಿಲ್ಲಬೇಕಣ್ಣ, ನಿಲ್ಲಲೇಬೇಕು. ಆ ದುಷ್ಟ ಗೌಡನ ಎದುರು ಹೊಡೆದು ನಿಲ್ಲಬೇಕು. ತಮ್ಮ ನರಸಿಂಹ, ಅಲ್ಲೇ ನಡೆದ ದುರಂತದ ಕತೆ ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಣ್ಣ, ನನಗೆ ಚೆನ್ನಾಗಿ ಗೊತ್ತು. ನಾನು ರಸ್ತೆ ಹಿಡಿದು ಬರುವಾಗ ವಾಲಿಕಾರ್ ಸಿದ್ದಣ್ಣ ಅಲ್ಲಿ ನಡೆದ ವಿಷಯವನ್ನೆಲ್ಲ ಹೇಳಿಬಿಟ್ಟ. ಹೇಳಣ್ಣ, ಯಾವ ಕಾರಣಕ್ಕಾಗಿ ಆ ದುಷ್ಟ ಗೌಡ ನಿನ್ನ ಮೇಲೆ ಕೈ ಮಾಡಿದ? ಹೇಳಣ್ಣ, ಈಗಲೇ ಹೋಗಿ ಆ ದುಷ್ಟ ಗೌಡನ ಹೊಡೆದು ಬರುತ್ತೇನೆ. ಸಮಾಧಾನ ತೆಗೆದುಕೋ ತಮ್ಮ ನರಸಿಂಹ, ಸಮಾಧಾನ ತೆಗೆದುಕೋ. ನಮ್ಮ ತಂದೆಯವರ ಸಾಲ ಅಂದೇ ಮುಟ್ಟಿದರು. ಊರ ಹೊರಗಿನ 8 ಎಕರೆ ಹೊಲ ತನ್ನ ಹೆಸರಿಗೆ ಬರೆದುಕೊಡು, ಇಲ್ಲವಾದರೆ ನನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿ ಎಂದು ಹೇಳಿ ಕಳಿಸಿದ್ದಾನೆ ಆ ನೀಚ ಅಗ್ನಿಗೌಡ. ಈ ನನ್ನ ಮುಗ್ಧ ಅಣ್ಣ ಒಬ್ಬನೇ ಸಿಕ್ಕಿದ್ದಾನೆಂದು ನಿನ್ನ ಚಾಟಿಯಿಂದ ಹೊಡೆದು ನನ್ನ ಅಣ್ಣನ ಬಟ್ಟೆಯನ್ನೇ ಹರಿದು ಹಾಕಿದ್ದೀಯೇನೋ? ಚಟ್ಟ ಕೊನ್ನಿ, ನಿನಗೆ ಈ ಭೂಮಿ ಮೇಲೆ ಬದುಕಲು ಉಳಿಗಾಲವಿಲ್ಲ. ಲೇ ಮಗನೇ ಅಗ್ನಿಗೌಡ, ನಿನಗೆ ಇನ್ನೊಂದು ಜನ್ಮ ಅಂತ ಅನ್ನೋದೇ ಇದ್ದರೆ ಬದುಕಿ ಉಳಿಯಲೇ ನರಸಿಂಹನ ಕೊಡ್ಲಿ ಬಾಯಿಂದ. ಬೆಂಕಿ ಬಿರುಗಾಳಿ ಬೀಸಿದರು ಸರಿ ಮಗನೇ, ನಿನ್ನನ್ನು ಸಂಹಾರ ಮಾಡದೆ ಬಿಡಲಾರ ಈ ನರಸಿಂಹ. ನಿಲ್ಲು. ನೋಡು, ಇವತ್ತಲ್ಲ ನಾಳೆ ಆ ಗೌಡ ಮಾಡಿದ ತಪ್ಪಿಗೆ ಆ ತಾಯಿ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ. ಬಿಟ್ಬಿಡ ಹೋಗ್ಲಿ. ಸಮಾಧಾನ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಅತ್ತಿಗೆ, ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಹೊಟ್ಟೆಗಳು ಹರಿಯುವ ತನಕ ಅಣ್ಣನನ್ನೇ ಹೊಡೆದು ಕಳಿಸಿದ್ದಾನೆಂದರೆ ಅವನನ್ನು ಯಾರಾದರೂ ಸುಮ್ಮನೆ ಬಿಡುತ್ತಾರಾ ಅತ್ತಿಗೆ? ಇಲ್ಲ, ನಾನು ಸುಮ್ಮನೆ ಬಿಡುವುದಿಲ್ಲ. ಇಂತಹ ಶ್ರೀಮಂತ ಕುನ್ನಿಗಳನ್ನು ಮಣ್ಣಲ್ಲಿ ತುಳಿದು ಬಿಡಬೇಕು. ಆಗ ಬುದ್ಧಿ ಬರುತ್ತದೆ ಆ ಶ್ರೀಮಂತ ನಾಯಿಗಳಿಗೆ. ಆ ಕಾಲ ಕೂಡ ಇನ್ನೂ ದೂರ ಇಲ್ಲ ಮೈದನ. ಇವತ್ತಲ್ಲ ನಾಳೆ ಆ ಶ್ರೀಮಂತ ಅಂತ್ಯ ಆಗೇ ಆಗತ್ತೆ. ಅದಕ್ಕೆ ಯೋಚನೆ ಮಾಡಬೇಡ. ಬಾ, ಹೊತ್ತಾಯ್ತು, ಊಟ ಮಾಡುವಿ. ತಮ್ಮ ನರಸಿಂಹ, ಕೈಕಾಲು ಮುಖ ತೊಳ್ಕೊಂಬಾ, ಊಟ ಮಾಡುವಂತೆ. ಆಯ್ತು ಅಣ್ಣ, ಅತ್ತಿಗೆ ನಡೆಯರಿ, ಹೋಗೋಣ. ಬಾರಪ್ಪ.
ಅಗ್ನಿಗೌಡ, ಆ ಶ್ರೀನಿವಾಸನ ಆಸ್ತಿಯನ್ನು ನಿನ್ನ ಹೆಸರಿಗೆ ಬರೆಸಿಕೊಳ್ಳಬೇಕೆಂದು ಹೊಂಚು ಹಾಕುತ್ತಿರುವಲ್ಲ. ಹಾಕು ಮಗನೇ ಅಗ್ನಿಗೌಡ, ಹೊಂಚು ಹಾಕು. ಬಡವರ ಮೇಲೆ ದೌರ್ಜನ್ಯ ತೋರಿಸಿ ನಿನ್ನ ಮನೆಯಲ್ಲಿ ಶೀತದಾಳಾಗಿಟ್ಟುಕೊಂಡು ಅವರಿಗೆ ಹಣದ ಆಸೆಯನ್ನು ಹಚ್ಚಿ ದುಡಿಸಿಕೊಳ್ಳುತ್ತಿರುವಲ್ಲ. ನೀನು ಮಂತ್ರಿಗಿರಿ ಪಟ್ಟವನ್ನು ಹತ್ತಿ ಆ ನಿನ್ನ ಫ್ಯಾಕ್ಟರಿಗೆ ನನ್ನನ್ನು ಮ್ಯಾನೇಜರ್ ಅನ್ನಾಗಿ ಮಾಡಿ ನೀನು ರಾಜಕೀಯಕ್ಕೆ ಕಾಲಿಡುತ್ತಿರುವೆಲ್ಲ. ಅಗ್ನಿಗೌಡ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಚಿಕ್ಕವನಾಗಿದ್ದಾಗಲೇ ನನ್ನ ತಂದೆ ತಾಯಿಯನ್ನು ಕೊಂದು ನಮ್ಮೆಲ್ಲ ಆಸ್ತಿಯನ್ನು ದೋಚಿಕೊಂಡು ಈ ಊರಿಗೆ ಬಂದು ಅರಮನೆಯನ್ನು ಕಟ್ಟಿಕೊಂಡು ಮೆರೆದಾಡುತ್ತಿರುವೆಲ್ಲ. ಹೇಳ್ತಿರಬೇಕಾದರೆ ನಿನ್ನೆಲ್ಲ ಸರ್ವಾಸ್ತಿಯನ್ನು ನನ್ನ ಕೈವಶ ಮಾಡಿಕೊಂಡು ಮೈ ತುಂಬ ರಸಗಂಧ ತುಂಬಿಕೊಂಡಿರುವ ನೀನು ಮುದ್ದಾಗಿ ಸಾಕಿರುವ ಆ ನಿನ್ನ ಅಕ್ಕನ ಮಗಳು ನೇತ್ರಾಳ ಮೈಸುಕ ಇರದಿದ್ದರೆ ನನ್ನ ಹೆಸರು ಕೀರ್ತಿರಾಜನೇ ಅಲ್ಲ.